ಅಸ್ಸಲಾಮ್ ಅಲೈಕುಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ನನ್ನ ವಿಡಿಯೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗಾಗಿ ಸಂಧಿಗಳು ಅಂದರೆ ಎರಡು ವಿಧಗಳು ಬರುತ್ತೆ. ಯಾವುದ್ಯಾವುದಪ್ಪ ಅಂದರೆ ಕನ್ನಡದ ಸಂಧಿಗಳು ಹಾಗೂ ಸಂಸ್ಕೃತದ ಸಂಧಿಗಳು ಅಂತೇಳಿ. ಇದು ಎರಡು ಮುಖ್ಯವಾದಂತಹ ವಿಭಾಗಗಳು. ಕನ್ನಡ ಸಂಧಿಯಲ್ಲಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ ಬರುತ್ತೆ. ಸೊ ಇದು ಮೂರು ಕನ್ನಡ ಸಂಧಿಗಳು. ಖಂಡಿತ ನಾನಿವಾಗ ಲೋಪ ಸಂಧಿ ಅಂದ್ರೇನು, ಆದೇಶ ಸಂಧಿ ಅಂದ್ರೇನು, ಆಗಮ ಸಂಧಿ ಅಂದ್ರೇನು ಅಂತ ಈಗ ನಾನು ಈ ಥರ ಹೇಳಿದ್ರೆ ಖಂಡಿತ ನಿಮಗೆ ಅರ್ಥ ಆಗಲ್ಲ. ಯಾಕಂದರೆ ವ್ಯಾಕರಣ ಪ್ರಾಕ್ಟಿಕಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟಿಕಲ್ ನಾವು ಹೇಳ್ಕೊಟ್ಟಾಗಲೇ ಗ್ರಾಮರ್ ಇದು ನಿಮಗೆ ಅರ್ಥ ಆಗೋದು. ಆದರೂ ನಾನು ಯಾಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಕೌಶಲ್ಯ ಅಂತ ನಮಗಿರುತ್ತೆ. ಆಲಿಸುವ ಕೌಶಲ್ಯ ಅಂತ ಬರುತ್ತೆ. ಇದು ಖಂಡಿತ CBSEಯಲ್ಲಿ 5 ಮಾರ್ಕ್ಸಿಗೆ ಇದು ಕಟ್ಟಿಟ್ಟ ಬುತ್ತಿ. 5 ಮಾರ್ಕ್ಸಿಗೆ ಇದು ಆಲಿಸುವ ಕೌಶಲ್ಯ ಅಂತ ನಾವು ಇದನ್ನು ತೊಗೊಳ್ತೀವಿ. ಈ ಥರ ಕೇಳಿಕೊಂಡು ಓದೋದು ಒಂದು ರೀತಿ ಇರುತ್ತೆ. ಕನ್ನಡದ ಸಂಧಿಗಳು ಏನೋ ಒಂದು ಕೇಳುವಾಗ ಇದು ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಕನ್ನಡದ ಸಂಧಿಗಳು ಯಾವುದ್ಯಾವುದಪ್ಪ? ಆಗಮ ಸಂಧಿ, ಆದೇಶ ಸಂಧಿ ಹಾಗೂ ಲೋಪ ಸಂಧಿ. ಸೊ ಇದು ಮ್ಯಾಮ್ ಇದು ಈ ಥರ ಹೇಳಿದ್ರೆ ಹೇಗೆ ಅಂತ, ಖಂಡಿತ ಇದು ನಿಮಗೆ ಯೂಸ್ ಆಗುತ್ತೆ. ಹೇಗೆ ಅಂದರೆ ಕಾಂಪಿಟೇಷನ್ಸ್ ಎಕ್ಸಾಮ್ಗಳು ಏನು ಬರುತ್ತೆ, SDA, FDA, KSE, ವಾಟ್ ಎವರ್ ಈಸ್ ದರ್, ಯಾವ ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರುತ್ತೆ ಆ ಸಂದರ್ಭಗಳಲ್ಲಿ ಇದು ಈ ಕನ್ನಡದ ಸಂಧಿಗಳು ಯಾವುದು ಅಂತ ಕೇಳಿದಾಗ ಈ 1 ಮಾರ್ಕ್ಸು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲಿಸುವ ಕೌಶಲ್ಯ ತುಂಬ ಜನರಿಗೆ ಇರುತ್ತೆ. ಯಾವುದೇ ರೀತಿ ಓದೋದು ಸುಮಾರು ಮೆಥಡ್ಗಳಿರುತ್ತೆ. ಯಾವ ಮೆಥಡ್ ಬೇಕೆಂದಾದರೂ ಓದ್ಬೋದು. ಆದರೆ ಯಾವ ಮೆಥಡಲ್ಲಿ ನಮಗೆ ಅರ್ಥ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋ ಕೆಪಾಸಿಟಿ ಅದು ನಿಮಗೆ ಮಾತ್ರ ಇರುತ್ತೆ. ಆ ಕೆಪಾಸಿಟಿನ ನೀವು ಕಂಡಿಡ್ಕೊಂಡು ನಿಮ್ಮ ಧ್ಯಾನ ಎಲ್ಲ ಓದೋದ್ರ ಕಡೆ. ಬಿಕಾಸ್ ಎಜುಕೇಷನ್ ಇಲ್ದಲೆ, ಇವತ್ತಿನ ಕಾಲದಲ್ಲಿ ಶಿಕ್ಷಣ ಇಲ್ದಲೆ ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.